ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿವಸವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿ ಎಲ್ಲ ದೇವರ ಆಶೀರ್ವಾದವನ್ನು, ಸಾನ್ನಿಧ್ಯವನ್ನು ಹೊಂದಿಕೊಂಡು ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಿದ್ರು. ಈ ಮುಂಜಾನೆ ದೇವರ ವಾಕ್ಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಂದಿನ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಕೀರ್ತನೆಗಳು 125 ಅದರ 1ನೇ ವಾಕ್ಯ. ಯೆಹೋವನಲ್ಲಿ ಭರವಸೆ ಇಡುವವನು ಚಿಯೋನ್ ಪರ್ವತದ ಹಾಗೆ ಇದ್ದಾನೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ದೇವರ ವಾಕ್ಯದಲ್ಲಿ ನಾವು ಓದುವಾಗ 125ನೇ ಕೀರ್ತನೆಯ ಹೆಡ್ಡಿಂಗಲ್ಲಿ ನಾವು ಈ ರೀತಿ ಓದುತ್ತೇವೆ: ಯೆಹೋವನೇ ವಿಶ್ವಾಸಿಗಳ ಆಶ್ರಯ. ದೇವರಲ್ಲಿ ಭರವಸೆವಿಡುವ ಅಥವಾ ಆಶ್ರಯಿಸುವಂತಹ ವ್ಯಕ್ತಿಗಳಿಗಾಗಿ ದೇವರು ಅದ್ಭುತವನ್ನು ಮಾಡುವಂತಹ ದೇವರಾಗಿದ್ದಾನೆ. ಸತ್ಯವೇದದಲ್ಲಿ ಓದುವಾಗ ಆಶ್ರಯ, ಭರವಸ ಎಂಬ ಅನೇಕ ಪದಗಳನ್ನು ನಾವು ನೋಡ್ತೀವಿ. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಯಾರು ಹೇಳ್ತಾರೆ? ರಾಜನಾದಂತಹ ದಾವೀದನ ಮಾತುಗಳು. ಅನೇಕ ಸಂದರ್ಭಗಳಲ್ಲಿ ಮನುಷ್ಯರಲ್ಲಿ ಭರವಸೆ ಬಿಟ್ಟಂತಹ ಅನುಭವಗಳು ದಾವೀದನಲ್ಲಿಯೂ ಇತ್ತು. ದಾವೀದನು ಸೌಲನ ಭಯದಿಂದ ಓಡಿ ಹೋಗುತ್ತಿದ್ದಾಗ ಕೆಲವು ರಾಜರುಗಳನ್ನು ಆಶ್ರಯಿಸ್ತಾನೆ, ಅವ್ರನ್ನ ರಕ್ಷಿಸ್ತಾರೆ. ಆ ಒಂದು ಅನುಭವ ಅವರಲ್ಲಿರುತ್ತೆ. ಆದರೆ ಅವನ ಜೀವಿತದಲ್ಲಿ ಅಲ್ಲಿ ಅವನಿಗೆ ಸಹಾಯ ಸಿಗೋದಿಲ್ಲ. ಆಗ ನಂತರದ ದಿನಗಳಲ್ಲಿ ಅವನು ಹೇಳ್ತಾನೆ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಈ ಮುಂಜಾನೆ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಾವು ಯಾರನ್ನು ಆಶ್ರಯಿಸ್ತಾ ಇದ್ದೇವೆ? ಅದೇ ದಾವೀದನು 146ನೇ ಕೀರ್ತನೆ ಹೇಳ್ತಾನೆ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅನೇಕವುಗಳಲ್ಲಿ ಆಶ್ರಯಿಸ್ತೇವೆ. ಕೆಲವು ವ್ಯಕ್ತಿಗಳನ್ನು ಆಶ್ರಯಿಸ್ತೇವೆ, ನಮ್ಮ ಆಸ್ತಿಯನ್ನು ಆಶ್ರಯಿಸ್ತೇವೆ, ನಮ್ಮ ಐಶ್ವರ್ಯವನ್ನು ಆಶ್ರಯಿಸ್ತೇವೆ. ಹಣ ಇರೋದರಿಂದ, ಆಸ್ತಿ ಇರೋದರಿಂದ, ಕೆಲಸ ಇರೋದರಿಂದ ನಾನು ಸುರಕ್ಷಿತನಾಗಿರ್ತೇನೆ ಎಂಬುದಾಗಿ ಯೋಚನೆ ಮಾಡುವ ಅನೇಕ ವ್ಯಕ್ತಿಗಳಿದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನಲ್ಲಿ ಭರವಸೆ ಬಿಡುವವನು ಚಿಯೋನ್ ಪರ್ವತದ ಹಾಗೆ ಇರ್ತಾನೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತೆ. ಹಣ ಇದ್ದಾಗ ಆ ಹಣದಲ್ಲಿ ಆಶ್ರಯಿಸ್ತೇವೆ. ಹಣ ಹೋದ ನಂತರ ನಮಗೆ ಸಹಾಯ ಮಾಡುವುದಕ್ಕೆ ಹಣದಿಂದ ಆಗಲ್ಲ. ಯಾಕೆಂದರೆ ನಾವು ಹಣವನ್ನು ಆಶ್ರಯಿಸಿದ್ವಿ, ಹಣ ನಮ್ಮನ್ನು ಬಿಟ್ಟು ಹೋಯಿತು. ನಾವು ಸ್ನೇಹಿತರನ್ನು ಆಶ್ರಯಿಸಿದ್ವಿ, ಅವರು ನಮ್ಮನ್ನು ಬಿಟ್ಟು ಹೋದರು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರಲ್ಲಿ ಭರವಸೆ ಇಡುವುದಾದರೆ, ದೇವರಲ್ಲಿ ಆಶ್ರಯಿಸುವುದಾದರೆ ಆತನು ಸದಾಕಾಲ ನಮ್ಮ ಸಂಗಡ ಇರುವಂತಹ ದೇವರಾಗಿದ್ದಾನೆ. ಆ ವ್ಯಕ್ತಿ ಕದಲೋದಿಲ್ಲ. ಅವನ ಜೀವಿತದಲ್ಲಿ ಸಮಸ್ಯೆಗಳಿಲ್ಲ ಅಂತಲ್ಲ. ದೇವರಲ್ಲಿ ಭರವಸೆ ಇಡುವವನಿಗೆ ಸಮಸ್ಯೆಗಳಿಲ್ಲ, ರೋಗಗಳಿಲ್ಲ, ಇಕ್ಕಟ್ಟುಗಳಿಲ್ಲ, ಕಷ್ಟಗಳಿಲ್ಲ ಎಂದು ಸತ್ಯವೇದ ಹೇಳೋದಿಲ್ಲ, ನಾನು ಸಹ ಹೇಳೋದಿಲ್ಲ. ದೇವರನ್ನು ನಂಬಿದಂಥ ಭರವಸವಿಟ್ಟಂತಹ ವ್ಯಕ್ತಿಗಳಲ್ಲಿಯೂ ಕಷ್ಟಗಳು ಬರ್ತದೆ. ಯೇಸು ಸ್ವಾಮಿ ಹೇಳಿದರು, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಆದರೂ ಧೈರ್ಯ ಪಡಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಮ್ಮ ಜೀವಿತದಲ್ಲಿ ಸಮಸ್ಯೆ ಇಲ್ಲ ಅಂತ ಕರ್ತನಾದ ಯೇಸು ಕ್ರಿಸ್ತನೂ ಹೇಳಲಿಲ್ಲ. ನಾವು ಆತನಲ್ಲಿ ಆಶ್ರಯಿಸುವಾಗ ಸಮಸ್ಯೆಗಳು ಹೆಚ್ಚಾಗಬಹುದು ಒಂದು ವೇಳೆ, ಆದರೆ ದೇವರಲ್ಲಿ ಭರವಸೆ ಬಿಟ್ಟಾಗ, ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿದ್ದಾಗ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂತಹ ಒಬ್ಬ ದೇವರು. ಫೇತ್ ಆ್ಯಂಡ್ ಕಾನ್ಫಿಡೆನ್ಸ್, 3 ಪದಗಳನ್ನು ನಾವು ಕನ್ನಡದಲ್ಲಿ ನಾವು ಓದುವಾಗ 3 ರೀತಿಯ ವ್ಯತ್ಯಸ್ತ ಪದಗಳು ಇಂಗ್ಲೀಷಲ್ಲೂ ಸಹ ನೋಡ್ತೀವಿ ನಾವು. ಫೇತ್ ಅಂತ ಹೇಳಿದ್ರೆ ನಂಬಿಕೆ, ಟ್ರಸ್ಟ್ ಅಂತ ಹೇಳಿದ್ರೆ ಆಶ್ರಯ, ಭರವಸೆ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್. ನಮ್ಮ ಜೀವಿತದಲ್ಲಿ ನಮಗೆ ಫೇತ್ ಇದೆ, ನಮಗೆ ಟ್ರಸ್ಟ್ ಇದೆ, ನಾವು ಆಶ್ರಯಿಸ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಅದಕ್ಕಿಂತ ಮಿಗಿಲಾಗಿ ಒಂದು ಸ್ಟೆಪ್ ಮುಂದೆ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು. ನಾನು ಆಶ್ರಯಿಸಿರುವಂಥ ನನ್ನ ದೇವರು, ನಾನು ಭರವಸೆ ಬಿಟ್ಟಿರುವ ನನ್ನ ದೇವರು ನನ್ನನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಆಶ್ರಯ ಯಾರಲ್ಲಿದೆ? ನಾವು ಯಾವುದನ್ನು ಆಶ್ರಯಿಸ್ತಾ ಇದ್ದೇವೆ? ದೇವರನ್ನು ಆಶ್ರಯಿಸ್ತಾ ಇದ್ದೀವಾ ಅಥವಾ ನಮಗಿರುವ ಕೆಲಸವನ್ನು ಆಶ್ರಯಿಸ್ತಾ ಇದ್ದೀವಾ? ನಾವು ದೇವರಲ್ಲಿ ಭರವಸೆ ಇಡ್ತಾ ಇದ್ದೀವಾ ಅಥವಾ ನಮಗಿರುವಂಥ ಆಸ್ತಿ ಐಶ್ವರ್ಯದಲ್ಲಿ ಭರವಸೆ ಇಡ್ತಾ ಇದ್ದೀವಾ? ದೇವರನ್ನು ಭರವಸೆ ಬಿಡುವವನು ಎಂದಿಗೂ ಆಶಾಭಂಗ ಪಡೋದಿಲ್ಲ. ಮನುಷ್ಯರಲ್ಲಿ ಭರವಸೆ ಇಡುವವನು ಆಶಾಭಂಗ ಪಟ್ಟು ಹೋಗ್ತಾನೆ, ಆದರೆ ದೇವರಲ್ಲಿ ಭರವಸೆ ಇಡುವವನು ಆಶಾಭಂಗ ಪಡುವುದಿಲ್ಲ. ಅನೇಕ ಭಕ್ತರುಗಳು ದೇವರಲ್ಲಿ ಭರವಸೆ ಬಿಟ್ಟರು, ಅವರು ದೇವರಿಂದ ಸಹಾಯವನ್ನು ಹೊಂದಿಕೊಂಡರು. ಈ ದಿವಸ ಕರ್ತನಲ್ಲಿ
ಪೂರ್ಣವಾಗಿ ಭರವಸೆವಿಟ್ಟು ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನಲ್ಲಿ ಭರವಸೆವಿಟ್ಟು ಕದಲದೆ ದೃಢವಾಗಿ ಸ್ಥಿರವಾಗಿ ನಿಲ್ಲುವಂತಹ ಒಂದು ಅನುಭವ ನಿನ್ನ ಮಕ್ಕಳಾದ ನಮ್ಮೆಲ್ಲರ ಜೀವಿತದಲ್ಲಿ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.